ಸ್ವಲ್ಪ ಮೆಲುನುಡಿಯಿಂದ ಮಾತನಾಡಬೇಕು ಎನಿಸುತ್ತಾ ಇದೆ ನನಗೆ. ಹೇಳಿ ಕೇಳಿ, ಈ ಕ್ಷೇತ್ರವನ್ನು ನೋಡುವಾಗ ಯಾವುದೋ ಶಾಸ್ತ್ರವ ಎಂಬುದಂತೂ ಸ್ಪಷ್ಟ. ಹಾಗೆ ಬಂದಂತ ನಮ್ಮ ಸೇನೆಯನ್ನು ನೋಡುವಾಗ ಒಂದು ರೀತಿಯ ಯುದ್ಧದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆಯೋ ಎನ್ನುವಂತೆ ಭಾಸವಾಗ್ತಾ ಇದೆ. ಈ ರಣರಂಗ ಹಾಗೂ ನೀನು ಇವುಗಳನ್ನ ತುಲನೆ ಮಾಡಿ ನೋಡಿದಾಗ ಅದು ಎಷ್ಟು ಸಮಂಜಸ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಹುಡುಗ, ತೋರಲಿಕ್ಕೆ ವಟುವಿನ ಹಾಗೆ ಇದ್ದಿ. ನಿನ್ನ ಆಕಾರಕ್ಕೂ ನಿನ್ನ ಆಚಾರಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಕೈಯಲ್ಲಿ ನೋಡಿದರೆ ಧನುರ್ಬಾಣ, ನಿಂತಿರುವಂತ ಟಿವಿ, ಮೊಗದಿಂದ ಹೊರಹೊಮ್ಮುತ್ತಿರುವಂತ ಓಜಸ್ಸು, ತೇಜಸ್ಸು ಹಾಗೂ ನಿನ್ನ ಮೈಕಾಂತಿ ಇವುಗಳನ್ನ ಕಾಣುವಾಗ ಯಾವುದೋ ವೀರಪ್ಪಂಗವರ ಸುಕುಮಾರ ಎನಿಸುತ್ತಾ ಇದೆ. ನನ್ನ ಪ್ರಶ್ನೆ ಇಷ್ಟು, ವಟುವಾದಂತ ನೀನು ಕೈಗೊಳ್ಳಬೇಕಾದಂತ ಕಾರ್ಯಾಚರಣೆ ಏನು? ದರ್ಬೆ, ಸಮೀತೆ ಮುಂತಾದವುಗಳನ್ನೆಲ್ಲ ತಂದು ಯಜ್ಞಕ್ಕೂ ಹೋಮಕ್ಕೂ ಸಹಾಯವನ್ನ ಮಾಡಬೇಕು, ಮಂತ್ರವನ್ನ ಪಠಿಸಬೇಕು, ವೇದಾಧ್ಯಯನ ಮಾಡಬೇಕು. ನಿನ್ನಂಥ ಮಕ್ಕಳು ಒಟ್ಟಿಗೆ ಸೇರಿ ಚಿಣಿಕೋಲು, ಚೆಂಡು, ಬುಗುರಿಗಳನ್ನ ಹಿಡಿದು ಆಟ ಆಡಬೇಕು. ಹೀಗಿರುವರೇ ನೀನು ಮಾಡಿದ ಕೆಲಸ ಏನು? ಹೋರಾಡುವಂತ ಮನೋವೃತ್ತಿಯನ್ನು ತೋರ್ತಾ ಇದ್ದಿ. ಹೆಚ್ಚೇನು ನಮ್ಮದ್ದಾಗಿರುವಂತ ಹಯವನ್ನ ನೀನು ಆ ಕಡೆಯಲ್ಲಿ ಕಟ್ಟಿದ್ದಿ. ಅದು ಬಾಳೆ ಮರಕ್ಕೆ ಕಟ್ಟಿದ್ದಿ, ಬಾಳೆ ಹಗ್ಗದಿಂದ ಕಟ್ಟಿದ್ದಿ. ಮಗು, ಅಪಹಾಸ್ಯ ಮಾಡ್ತೇನೆಂದು ಭಾವಿಸಬೇಡ. ಏನ್ ನಿನ್ನ ಅಪ್ಪ ಆಟಕ್ಕೆ ಕಳಿಸಿದ ಕುದುರೆ ಅಂತ ಮಾಡಿಕೊಂಡ್ಯಾ? ಮಗು, ನಮ್ಮಂತವರೊಡನೆ ಹೋರಾಟ ಇದು ಸಾಮಾನ್ಯವಂತ ಕೆಲಸ ಎಂದು ಭಾವಿಸಿದ್ಯಾ? ಹಾಗಾಗಿ ನಿನ್ನಲ್ಲಿ ನನ್ನ ಪ್ರಶ್ನೆ ಯಾಕೆ? ನಿನ್ನ ತಂದೆ ತಾಯಿಗಳು ಯಾರು? ಅದು ಬೇಕು ನನಗೆ. ನಿಮ್ಮ ಹುಡುಗ ಹೀಗೆ ಮಾಡ್ತಾ ಇದ್ದಾನೆ, ಸ್ವಲ್ಪ ವಿಚಾರಿಸಿಕೊಳ್ಳಿ. ಎಲ್ಲಿಯಾದರೂ ದಾರಿ ತಪ್ಪಿದ ಮಗ ಇವ ಆಗಬಹುದು, ನೋಡಿಕೊಳ್ಳಿ ಸ್ವಲ್ಪ. ಹೀಗೆಂಬುದಾಗಿ ಅವರನ್ನ ಕಂಡು ವಿಚಾರಿಸಬೇಕು, ಒಂದೆರಡು ಮಾತಾಡಬೇಕು. ಹಾಗಾಗಿ ನೀನು ಯಾರು, ನಿನ್ನ ತಂದೆ ತಾಯಿಗಳಲ್ಲಿ ಅವರಿದ್ರೆ ಅವರ ಪರಿಚಯವನ್ನು ನನಗೆ ಹೇಳಿದ್ರೆ ಬಂದು ನಾನು ಮಾತಾಡ್ತೇನೆ. ಒರಿಯನು ಕುಲವ ನಾನು
ಪ್ರಾಥಮಿಕವಾದದ್ದು, ಮೂಲಭೂತವಾದ ಪರಿಚಯ ಹೇಳಬೇಕು. ಯುದ್ಧದಲ್ಲಿ ಪರಿಚಯವನ್ನು ವಿನಿಮಯಿಸಿಕೊಳ್ಳುವುದು ಒಂದು ಕ್ರಮ, ಕಲಿತಿದ್ದೇನೆ ನಾನು. ಆದರೆ ಕುಲದಿಂದ ಆರಂಭಿಸಬೇಕು ಪರಿಚಯವನ್ನ. ಅರಿಯೇವು ಕುಲವ ನಾವು, ನಮ್ಮ ಕುಲ ಯಾವುದು ಎನ್ನುವುದು ನಮಗೆ ಗೊತ್ತಿಲ್ಲ, ಇಲ್ಲವೇ ಇಲ್ಲ. ಅಪ್ಪ ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತಹ ನಮಗೆ ಪ್ರಧಾನವಾಗಿ ಸಿಲುಕಿದ್ಯಾವುದು? ವಾಲ್ಮೀಕಿ ಮಹರ್ಷಿಗಳ ಆಶ್ರಯ. ಅವರ ಆಶ್ರಮದಲ್ಲಿ ನಮಗೆ ಆಶ್ರಯ. ಅವರ ಪ್ರೀತಿಯಿಂದಲಾಗಿ ವನದಲ್ಲಿ ಬೆಳೆದಿದ್ದೇವೆ. ತುರಗವನ್ನು ನೋಡಿದಾಗ ಕಟ್ಟುವ ಮನಸ್ಸಾಯಿತು ನಮಗೆ. ಕಾರಣ ನಾವು ನೆಟ್ಟು ಬೆಳೆಸಿರುವಂತಹ ಮರಗಿಡಗಳನ್ನೆಲ್ಲ ಹಾಳುಗೆಡಹುತ್ತಿರುವುದರಿಂದ ಅದನ್ನು ಕಟ್ಟುವುದು ಅನಿವಾರ್ಯ ಆಯಿತು. ಕಟ್ಟಿದ ಮೇಲೆ ವಿಷಯ ಗೊತ್ತಾಯಿತು. ಕಟ್ಟಿದವರು ಹೋರಾಡಬೇಕು. ಪಂಥಾಹ್ವಾನದ ನುಡಿಯನ್ನು ನಾನು ನೋಡಿದೆ. ವಿಷಯ ತಿಳಿದೇ ಕಟ್ಟಿದ್ದ ಅಲ್ಲಪ್ಪ, ಮತ್ತೆ ಆಟ ಆಡ್ಲಿಕ್ಕೂ ಅಲ್ಲ. ಹಾಗೆ ಕಟ್ಟಿದ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬಂದೆ. ಯಾವುದು? ಪರಾಕ್ರಮಿಗಳು ಕಟ್ಟಿ ಕಾದುವುದು. ನಮಗದು ಪಂಥಾಹ್ವಾನವಾಗಿ ಮಾರ್ಪಟ್ಟಿದೆ. ಏನು ಪರಾಕ್ರಮ ರಾಮನಿಗೆ ಒಬ್ಬನಿಗೆ ಇರುವುದು? ದೂರದಲ್ಲಿ ರಾಮನ ಗರ್ವವನ್ನು ನಿಲ್ಲಿಸುವುದಕ್ಕಾಗಿ ಈ ತುರಗವನ್ನು ಕಟ್ಟಿದ್ದೇವೆ ನಾವು. ರಾಮನನ್ನೇ ತುಣುಕಲು ಮುಂದಾಗಿದ್ದೀರೋ? ಕರಳ ಕೇಳ್ ರಾಮನನು ಸರಳ ಕೇಳ್ ರಾಮನನು ಗೆಲ್ಲುವೆನೆಂಬ ಪರಮ ವಿಕ್ರಮೀಯ ನಾನು. ಗೆಲ್ಲುವೆನೆಂಬ ಪರಮ ವಿಕ್ರಮೀಯ ನಾನು. ಸುರನರದನುಜರೋಳ್ ಅರಿತಿಲ್ಲ ಪೂರ್ವದಲ್ಲಿ. ಸುರನರದನುಜರೋಳ್ ಅರಿತಿಲ್ಲ ಪೂರ್ವದಲ್ಲಿ. ತೆರದಿರು ಪ್ರಾಣವನು, ತೆರದಿರು ಪ್ರಾಣವನು. ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ. ತುರಗದ ಲಿಖಿತವನ್ನ ಓದಿ ಚೆನ್ನಾಗಿ ಅರಿತುಕೊಂಡು ಕುದುರೆಯನ್ನು ನೀನು ಕಟ್ಟಿದ್ದಿ. ಮಾತ್ರ ಅಲ್ಲ, ರಾಮನೋರ್ವನೇ ಪರಾಕ್ರಮಿ ಅಲ್ಲ, ಪ್ರಪಂಚದಲ್ಲಿ ಇತರ ಪರಾಕ್ರಮಿಗಳಿದ್ದಾರೆ. ಅದನ್ನ